ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಇನ್ನೇನು 3ನೇ ತಾರೀಕು ಸಾಯಂಕಾಲ DK ಶಿವಕುಮಾರ್ ಅವರು ಈ ರಾಜ್ಯದ 25ನೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯರ ಯುಗ ಅಂತ್ಯ ಆಯಿತು. ಆದರೆ ರಾಜಕೀಯ ಇನ್ನೂ ಅದೇ, ಆ ಮದ್ದು ಬೇರೆ. ಆದರೆ ಇವತ್ತು ನಿಜವಾಗಿಯೂ ಇವತ್ತು ಗಾಬರಿಗೊಂಡವ್ರು ಯಾರಪ್ಪ ಅಂತಂದರೆ, ಧರ್ಮಸ್ಥಳದ ಅನ್ಯಾಯಕ್ಕೊಳಗಾದ, ಸತ್ತವರ, ಹತ್ಯೆ ಒಳಗಾದವರ, ರೇಪಾಗಿ ಹತ್ಯೆ ಒಳಗಾದವರ ಈ ಜನರ ಕುರಿತಾಗಿ ಹೋರಾಟ ಮಾಡುತ್ತಿರುವಂಥ, ಅಲ್ಲಿಯ ಶವಗಳ ಕುರಿತಾಗಿ ಹೋರಾಟ ಮಾಡುತ್ತಿರುವಂಥ, ಅಲ್ಲಿಯ ಸೌಜನ್ಯಗಳ ಕುರಿತು ಹೋರಾಟ ಮಾಡುತ್ತಿರುವಂಥ, ಪದ್ಮಲತಾಳ ಕುರಿತಾಗಿ ಹೋರಾಟ ಮಾಡುವಂತಹ, ಅಲ್ಲಿಯ ಯಮನಾಳ ಕುರಿತಾಗಿ ಹೋರಾಟ ಮಾಡುವಂತಹ, ಅಲ್ಲಿ ಇವೆಲ್ಲ ಹತ್ಯೆಗಳಾಗಿದ್ದಾವೆ. ಆನೆ ಮಾವುತನ ಹತ್ಯೆ ಆಗಿದೆ, ಅವನ ಕುರಿತಾಗಿ ಹೋರಾಟ ಮಾಡುತ್ತಿರುವಂಥ. ಇದಷ್ಟೇ ಅಲ್ಲ, ಉಗ್ರಪ್ಪನವರ ರಿಪೋರ್ಟ್ ಪ್ರಕಾರ 477 ಜನ ಕಾಣೆಯಾಗಿದ್ದಾರಲ್ಲೇ, ಅಲ್ಲಿ ಸತ್ತು ಹೋಗಿದ್ದಾರೆ ಅನ್ನೋದು ರಿಪೋರ್ಟ್ಗಳು. ಇವ್ರ ಬಗ್ಗೆ ಪ್ರಶ್ನೆ ಮಾಡುತ್ತಿರುವಂಥ ಹೋರಾಟಗಾರರಿಗೆ ಈ SIT ನಿಂತು ಹೋಗ್ಬೋದಾ? ಈಗಾಗಲೇ SITನಿಂದ ಏನು ಉಪಯೋಗ ಆಗಿಲ್ಲ, ಆದರೂ ಒಂದು ತನಿಖೆ ಆಗ್ತದೆ ಅನ್ನೋದು ಆಗ್ತಾಯಿದೆ ಅನ್ನೋಂಥ ಸಮಾಧಾನ ಇತ್ತು. ಅದು ಇನ್ನು ಬಂದಾಗಿ ಹೋಗ್ಬಿಡ್ತದನ. ಯಾಕಂದ್ರೆ ನಮ್ಮ DK ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವದ ನಂಬಿಕೆ ಇಟ್ಟಂಥವ್ರು, ಮಠ ಮಾನ್ಯಗಳನ್ನು ಗೌರವಿಸುವಂಥವ್ರು, ದೇವಸ್ಥಾನಗಳನ್ನು ಗೌರವಿಸುವಂಥವ್ರು, ಅಪಾರವಾಗಿ ಗೌರವಿಸುವಂಥವ್ರು. ಅದು ಅಂಧಭಕ್ತಿನೋ ಮೂಢಭಕ್ತಿನೋ ಸಹಜ ಭಕ್ತಿನೋ ಅವ್ರಿಗೆ ಬಿಟ್ಟಂಥದ್ದು. ಈಗಾಗಲೇ ಈ ತನಿಖೆ ಕುರಿತಾಗಿ, ಈ ಹಿಂದೂ ಹೋರಾಟಗಾರ ಕುರಿತಾಗಿ ಇದೊಂದೆಲ್ಲ ಷಡ್ಯಂತ್ರ ಅಂತ ಹೇಳಿದಂಥವ್ರು, ಅರಬತ್ತೆಲೆಯಾಗಿ ಧರ್ಮಸ್ಥಳಕ್ಕೆ ನಡೆದುಕೊಂಡಂಥವ್ರು, ದೈವಿ ಭಕ್ತರಾಗಿ ಅವರು ಈ ತನಿಖೆಯನ್ನು ಮುಂದುವರಿಸ್ತಾರ ಅನ್ನೋಂಥ ಪ್ರಶ್ನೆ ಎಲ್ಲ ಹೋರಾಟಗಾರರಿಗೆ. ಕೊಂದವರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಡೀ ನಾಡಿನ ತುಂಬ ಜನ ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ಲೀಡ್ ಮಾಡ್ಕೊಂಡು ತೊಗೊಂಡು ಹೋಗುತ್ತಿರುವಂಥ ಒಂದು ಹೋರಾಟಗಾರ ಸಂಘಟನೆ